ಡೀಟೇಲ್ ಸಿಗ್ತಾ ಇರುವಂತದ್ದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಬರ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕೆಫೆಯನ್ನ ಸ್ಫೋಟಿಸಿದ ಬಾಂಬರ್ಗೆ ಇದೆಯಾ ಹಾಗಾದ್ರೆ ಬಳ್ಳಾರಿಯ ಲಿಂಕ್? ಸ್ಫೋಟದ ಬಳಿಕ ಬಳ್ಳಾರಿಯಲ್ಲಿ ವ್ಯಕ್ತಿಯನ್ನ ಮೀಟ್ ಮಾಡಿದ್ದ ಹಾಗಾದ್ರೆ ವ್ಯಕ್ತಿಯೊಬ್ಬನ ಭೇಟಿ ಬಗ್ಗೆ ಮಾಹಿತಿಯನ್ನು ಈಗಾಗಲೇ NIA ಟೀಮ್ ಕಲೆ ಹಾಕ್ತಾ ಇರುವಂತದ್ದು. ಈ ಬಗ್ಗೆ ವ್ಯಕ್ತಿಯೊಬ್ಬನಿಂದ ಮಾಹಿತಿಯನ್ನ ಪಡೆದಿದ್ದಾರೆ NIA ಟೀಮ್. ಇತ್ತೀಚೆಗಷ್ಟೇ ಬಳ್ಳಾರಿಯಲ್ಲಿ 3 ಶಂಕಿತರ ಬಂಧನ ಕೂಡ ಆಗಿರುವಂಥದ್ದು. ಹೀಗಾಗಿ ಬಳ್ಳಾರಿಯಲ್ಲೂ ಕೂಡ ಐಸಿಸ್ ಜಾಲ ಇರುವಂಥ ಸುಳಿವು ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲೂ ಕೂಡ NIA ಅಧಿಕಾರಿಗಳು ತೀವ್ರ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಆತ ಯಾರನ್ನು ಮೀಟ್ ಮಾಡ್ದ ಹಾಗಾದ್ರೆ, ಯಾವ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಲಿಂಕ್ ಇದೆ ಹಾಗಾದ್ರೆ, ಬೆಂಗಳೂರಲ್ಲಿ ಸ್ಫೋಟ ಮಾಡಿಬಿಟ್ಟು ಬಳ್ಳಾರಿಗೆ ಪ್ರಯಾಣವನ್ನು ಬೆಳೆಸಿದ್ನ, ಈ ಜಾಡನ್ನು ಹಿಡಿದು ಈಗ NIA ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಬಳ್ಳಾರಿ ಮೂಲದಿಂದ ಯಾವ ಅಂದ್ರೆ ತನಿಖೆಗೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಖಂಡಿತ ಏನು ಬೆಂಗಳೂರಿನ ರಾಮಿ ಈಗ ರಾಜ್ಯದ ಹಲವು ಭಾಗಗಳಲ್ಲಿ ಓಡಾಡಿದ್ದ, ಅದರ ಜೊತೆಗೆ ಕೆಲವರನ್ನ ಮೀಟ್ ಮಾಡಿದ್ದ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರತಕ್ಕಂಥದ್ದು. ಅದರಂತೆ ಏನು ಬ್ಲಾಸ್ಟ್ ಮಾಡಿದ ಬಳಿಕ BMTC ಬಸ್ನ ಮೂಲಕ ಆತ ಪ್ರಯಾಣವನ್ನ ಬೆಳೆಸಿ ಆ ಬಳಿಕ ಸರ್ಕಾರಿ ಬಸ್ನಲ್ಲಿ ಆತ ತುಮಕೂರಿಗೆ ಬಂದಿದ್ದ. ಅಲ್ಲಿಂದ ಮತ್ತೊಂದು ಬಸ್ನಿಂದ ಅಂದ್ರೆ ಆ ಬಸ್ಸನ್ನ ಇಳಿದ್ಬಿಟ್ಟು ಮತ್ತೆ ತುಮಕೂರಿನಿಂದ ಬಳ್ಳಾರಿಗೆ ಪ್ರಯಾಣ ಬೆಳೆಸಿದ್ದ ಅನ್ನುವ ಈಗ ಖಚಿತ ಮಾಹಿತಿ NIA ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ NIA ಅಧಿಕಾರಿಗಳು ನಿನ್ನೆ ರಾತ್ರಿಯಿಂದ ಬಳ್ಳಾರಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಬಳ್ಳಾರಿಯ KSRTC ಬಸ್ ನಿಲ್ದಾಣ ಜೊತೆಗೆ ರೈಲ್ವೆ ನಿಲ್ದಾಣ ಸೇರಿದಂತೆ ಬೇರೆ ಬೇರೆ ಕಡೆ ತಲಾಶನ ನಡೆಸ್ತಾ ಇರ್ತಕ್ಕಂಥದ್ದು. ಸುಮಾರು 10 ಅಧಿಕಾರಿಗಳ ತಂಡ ಈಗ ಬಳ್ಳಾರಿಯಲ್ಲಿ ಬೀಡು ಬಿಟ್ಟಿದೆ. ಇನ್ನೊಂದು ಪ್ರಮುಖ ವಿಚಾರ ಏನು ಅಂದ್ರೆ, ಈ ಆರೋಪಿ ಏನಿದ್ದಾನೆ ಶಂಕಿತ ಆರೋಪಿ, ಈತ ಬಳ್ಳಾರಿಯಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿಯನ್ನ ಮೀಟ್ ಮಾಡಿದ್ದ ಅನ್ನುವ ಸುಳಿವು ಕೂಡ ಈಗ NIA ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು. ಯಾಕಂದ್ರೆ NIA ಅಧಿಕಾರಿಗಳು ಕಳೆದ 2 ತಿಂಗಳ ಹಿಂದೆ ಬಳ್ಳಾರಿಯಲ್ಲಿ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಐಸಿಸ್ನ ಲಿಂಕ್ ಸಿಕ್ಕಿತ್ತು. ಹೀಗಾಗಿ 3ರನ್ನ NIA ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಜೊತೆಗೆ ಅವರು ಕೆಲವು ಕಡೆ ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದಕ್ಕೆ ಸಂಚನ್ನ ರೂಪಿಸಿದ್ರು ಅನ್ನುವ ಭಯಾನಕ ಮಾಹಿತಿಯನ್ನು ಕೂಡ NIA ಅಧಿಕಾರಿಗಳು ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಹೊರ ಹಾಕಿದ್ರು. ಅದಾದ ಬಳಿಕ ಸಾಕಷ್ಟು ಬೆಳವಣಿಗೆಗಳಾಗಿರ್ತಕ್ಕಂಥದ್ದು. ಬಳ್ಳಾರಿಗೆ ಐಸಿಸ್ನ ಲಿಂಕ್ ಇದೆ ಅನ್ನೋದು ಈ ಹಿಂದೆಯೇ ಸಾಬೀತಾಗಿತ್ತು. ಹೀಗಾಗಿ ಮತ್ತೊಮ್ಮೆ ಈಗ ಈ ಬಾಂಬ್ ಬ್ಲಾಸ್ಟ್ ನ ಆರೋಪಿ ಬಳ್ಳಾರಿಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳು ಕಾಡ್ತಾ ಇರತಕ್ಕಂಥದ್ದು. ಬಳ್ಳಾರಿಯಲ್ಲಿ ವ್ಯಕ್ತಿಯೊಬ್ಬನನ್ನ ಮೀಟ್ ಮಾಡಿದ ಬಳಿಕ ಆತ ಮಂತ್ರಾಲಯ ಗೋಕರ್ಣ ಬಸ್ಗೆ ತೆರಳಿದ್ದಾನೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಗೋಕರ್ಣದಿಂದ ಭಟ್ಕಳಕ್ಕೆ ಆ ಆರೋಪಿ ಪ್ರಯಾಣವನ್ನ ಬಳಸಿದ್ದಾನೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿಯಲ್ಲಿ ಇನ್ನೂ ಕೂಡ NIA ಅಧಿಕಾರಿಗಳು ತಲಾಶನ ನಡೆಸಿದ್ದಾರೆ. ಜೊತೆಗೆ ಆರೋಪಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ. ಹಾಗೆ ಮಾಹಿತಿ ಕೊಟ್ಟಂತ ಮಾದೇಶ್.